ವಾರದ ಹಿಂದೆ ಅಷ್ಟೇ ಒಂದು ಪ್ರೀಮಿಯರ್ ಶೋನಲ್ಲಿ ಸಿಕ್ಕಿರ್ತೀರಿ, ಅದೇ ಲಾಸ್ಟ್ ಭೇಟಿ ಅಂತ ಅನ್ಸುತ್ತೆ ಕೊನೆಯದಾಗಿ. ಸೊ ಏನೆಲ್ಲ ಮಾತನಾಡಿದ್ರೆ, ಏನಾದ್ರು ಹಂಚ್ಕೊಂಡಿದ್ರೆ ಏನಾದರೂ ನಿಮ್ಮ ಜೊತೆ ಬೇರೆ ಒಂದಷ್ಟು ವಿಷಯ? ಅವನನ್ನು ಯಾರೇ ಫಸ್ಟ್ ಮುಖ ನೋಡಿದ್ರು ಅಷ್ಟೇ ಈ ಅಂತ ಸ್ಮೈಲ್ ಮಾಡೋದೆ, ಆಮೇಲೆ ಬೇ ಅಂತ ರೇಗ್ಸೋದೆ, ಕಾಲು ಎಳಿಯೋದೆ. ಅವನು ನಗ್ಸ್ತಾ ಇದ್ದ, ನಗ್ನಗ್ತಾ ಇದ್ದ. ನಾವು ಹಿಂಗೆ ಫ್ರಂಟ್ ರೋಲ್ ಕೂತಿದ್ವಿ, ಜಿ ಅವರು, ನಾನು, ಆಮೇಲೆ ಮಿಂಚು ಎಲ್ಲ ಕೂತಿದ್ವಿ. ಒಂದು ಸೀಟ್ ಖಾಲಿ ಇತ್ತು. ಅವನು ಬಂದು ಕೂತ್ಕೊಂಡು ನನ್ನ ಮಗನೂ ತೊಡೆ ಮೇಲೆ ಕೂರಿಸ್ಕೊಂಡು, ನನಗೂ ರೇಗಿಸ್ಕೊಂಡು, ಜಿಜಿಗೂ ರೇಗಿಸ್ಕೊಂಡು, ಮಿಂಚಿಗೂ ರೇಗಿಸ್ಕೊಂಡು ಥ್ರೂ ಔಟ್ ಸಿನಿಮಾ ಕೂತ್ಕೊಂಡು ನನ್ನ ಜೊತೆ ಇದ್ದ. ಅದು ತುಳು ಭಾಷೆ ನನಗೆ ಅರ್ಥ ಆಗೋದ್ರಿಂದ ನನಗೆ ಕನೆಕ್ಟ್ ಆಗೆಲ್ಲ ನೋಡ್ತಾ ಇದ್ದೆ. ಪಾಪ ಜಿಜಿಗೆ ಅರ್ಥ ಆಗ್ತಿರ್ಲಿಲ್ಲ. ಅದನ್ನು ಇವನು ಹೇಳ್ತಾ ಇದ್ದ ನನಗೆ, ನೀನು ಕೂತ್ಕೊಂಡು ಟ್ರಾನ್ಸ್ಲೇಟ್ ಮಾಡ, ಹೇಳ್ಕೊಡ ತುಳು ಅಂತ. ಬೇಡ ಬೇಡ ಸುಮ್ಮನಿರ ಅಂತ ಅಂದರೆ, ಬೈಯದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಕೊಡಲ್ಲ ತುಳುನ ನೀನು ಅಲ್ವಾ ಅಂತ. ಇದೇ ಸಿನಿಮಾದ ಕೊನೆ ಹತ್ತತ್ರ ಅಂಚಲ್ಲಿ ಕೊನೆ ಸಂಭಾಷಣೆ ಇದ್ದೆ ಅವನ ಬಾಯಿಂದ ಬಂದಿದ್ದು. ಗಂಡನಿಗೆ ಬೈಯೋಕ್ಕಾಗಲ್ಲ ಅಂತ ತುಳು ಹೇಳ್ಕೊಟ್ಟಿಲ್ಲಲ್ಲ ನೀನು, ತುಳುವಲ್ಲಿ ಬೈಬೇಕು ಅಂತ ಪ್ಲ್ಯಾನ್ ಅಲ್ಲ, ಇರು ಮಾಡ್ತೇನೆ ನಿನಗೆ ಅಂತ ಏನೋ ರೇಗಿಸಿದ್ದು. ಅದಾದಮೇಲೆ ಮತ್ತೆಲ್ಲ ಸಿನಿಮಾ ಮುಗಿತಿದ್ವಿ, ನಮ್ಮ ಇಂಟರ್ವ್ಯೂ ಅಂತ ಕೊಡೋದೆಲ್ಲ ಹೋದ್ವಿ. ಸಿಗುವನಾ ಅಂದೆ. ಹಾಂ ಸಿಗ್ತೇನೆ ಅಂದ. ಅದಾದಮೇಲೆ ಒಂದಷ್ಟು 2-3 ಸತಿ ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ದಷ್ಟೇ. ಮತ್ತು ಅದೇ ಆ ನಗು ಮುಖರೇ ಕೊನೆಗೂ ರೇಗಿಸ್ಕೊಂಡೇ ಹೋದ. ಬೇಜಾರಾಗುತ್ತೆ ಸರ್, ಯಾಕಂದರೆ ಇದು ಬಹುಶಃ ನಮ್ಮ ಎಂಟೈರ್ ಕಾಮಿಡಿ ಕಿಲಾಡಿಗಳಲ್ಲಿ ಸರ್ ಮೊದಲ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಒಂದು ಈ ಥರದೊಂದು ಇಂಟರ್ವ್ಯೂ ಕೊಡ್ತಾ ಇರೋದು. ನಾನು ಈಗ ಅಲ್ಲಿ ನೋಡಿದೆ, ನಾನಲ್ಲಿ ಲೈವಲ್ಲೆಲ್ಲ ಅಂತಿಮ ಯಾತ್ರೆ ಅಂತ ಹಾಕಿದ್ರು. ಎಷ್ಟು ಕಷ್ಟ ಸರ್ ಅದು. ಕಲಾವಿದರು ಕಣ್ಣಾರೆ ನೋಡಿದ್ವಿ ನಾವು, LED ಸ್ಕ್ರೀನ್ ಓಪನ್ ಆಗೋದು, LED ಇಂದ ಬರೋದು. KGF ಸ್ಪೂಫ್ ಮಾಡಿದ್ದ ಅವನು. ಇದನ್ನು ನಾನು ಯಾರ ಹತ್ರನೂ ಹೇಳಿಲ್ಲ, ಮರ್ತೇ ಬಿಟ್ಟಿದ್ದೆ. KGF ಪಾರ್ಟ್ 2 ಟ್ರೈಲರ್ ಬಿಟ್ಬಿಟ್ಟಿದ್ರು, ಅದ್ರದ್ದು ಸ್ಪೂಫ್ ಮಾಡೋಣ ಅಂತ ಸ್ಕ್ರಿಪ್ಟ್ ಎಲ್ಲ ಸಿಕ್ತು. ರಾಕಿ ಬಾಯ್ ಬಂದು ರಾಕೇಶು, ನಾವು ರೇಗಿಸ್ತೀವಿ, ಎಷ್ಟು ಸರ್ ಎಲ್ಲಿ ಮಾರೆ ನೀನೆಲ್ಲೋ ಅಂದರೆ, ನಾನು ಚಂದ ಇದ್ದೀನಿ ಗೊತ್ತಾ, ನೆಕ್ಸ್ಟ್ ಪಾರ್ಟ್ 3 ನನ್ನನ್ನೇ ತಗೊಳ್ತಾರೆ ಅಂತ ಹೇಳ್ತಾ ಇದ್ದ. ಖುಷಿ ಇಲ್ಲ ಸ್ಪೂಫ್. ಬಿಕಾಸ್ ರಮಿಕಾ ಸೇನ್ ಕ್ಯಾರೆಕ್ಟರ್ ನಾನು ಮಾಡಿದ್ದೆ, ಜಿ ಅವರು ಅವ್ರದ್ದೇ P1 ಕ್ಯಾರೆಕ್ಟ್ರು, ವಾಣಿಯವರು ನಮ್ಮ ಮಾಳವಿಕಾ ಮೇಡಮ್ ಕ್ಯಾರೆಕ್ಟ್ರು, ಹಿತೇಶ್ ನಮ್ಮ ಪ್ರಕಾಶ್ ರಾಜ್ ಸರ್ ಕ್ಯಾರೆಕ್ಟ್ರು. ಆ ಸ್ಪೂಫ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಹಾಗೆ ಬಿದ್ದು ನಗಾಡ್ತಾ ಇದ್ವಿ. ಎಷ್ಟು ಅಂದರೆ ಅವನಿಗೆ ನಿಂದು ಸ್ಟೆಪ್ಸಿಂದ ಎಂಟ್ರಿ ಕೊಡ್ತೀವಿ ಕಣೋ ಅಂದರೆ, ಬೇಡ ನಂಗೆ LED ಇಂದ ಬೇಕು ಡಿಮ್ಯಾಂಡ್ ಮಾಡೋನು ಅವನು. ಅದಾದಮೇಲೆ ಸರ್ KGFದು ಡಬ್ಬಿಂಗ್ ಟೈಮಲ್ಲಿ ಸ್ಟುಡಿಯೋಗೆ ಹೋಗಿದ್ವಿ, ನಾನು ಜಿ ಸ್ಟುಡಿಯೋಗೆ ಹೋಗಿದ್ವಿ. ಸ್ಟುಡಿಯೋದಲ್ಲಿ ಎಲ್ಲ ಡಬ್ಬಿಂಗ್ ಎಲ್ಲ ಆದಮೇಲೆ ನೀಲ್ ಸರ್ ಸಿಕ್ಕಿದ್ರು. ನೀಲ್ ಸರ್ ಜಿಜಿಗೆ ಯಾವಾಗಲೂ ಹಿಂಗೆ ಕೈ ಎತ್ಬಿಟ್ಟು ನಮಸ್ತೆ ಮಾಡ್ತಾರೆ, ಬಿಕಾಸ್ ಹೈಯೆಸ್ಟ್ ಮಿಮ್ಸ್ ಮತ್ತು ಟ್ರೋಲ್ ಆಗಿದ್ದು. ನಮಸ್ತೆ ಗೌಡ್ರೆ ಅಂದರು, ನಮಸ್ತೆ ಸರ್ ಅಂದರು. ಆಮೇಲೆ ಸರ್ ಟೈಮ್ ಇದ್ರೆ ನಿಮಗೇನೋ ಒಂದು ತೋರಿಸ್ಬೇಕು ಅಂದ್ಬಿಟ್ಟು ಇದ್ರ ಪ್ರೋಮೋ ಬಂದಿತ್ತು. ಈ ಪ್ರೋಮೋನ ಪ್ರಶಾಂತ್ ಸರ್ಗೆ ತೋರಿಸಿದ್ವಿ. ಅವ್ರು ಹಿಂಗೆ ನೋಡ್ಬಿಟ್ಟು, ಏನ್ರಿ ಇದು ಮೇಕಿಂಗು, ಏನ್ರಿ ರಾಕಿ ಬಾಯಿ ಹಿಂಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ಹ್ಞೂ ಸರ್ ರಾಕೇಶ್ ಅಂತ ಹೇಳ್ಬಿಟ್ಟು ಅಂದ್ರು. ಬೈ ಡಿಫಾಲ್ಟ್ ರಾಕೇಶ ಅವನ ಹೆಸರು ಅಂತ ಅಂದರು. ಹ್ಞೂ ಅಂದರೆ ಆಮೇಲೆ ಎಷ್ಟು ಸರ್ಗೂ ತೋರಿಸಿದ್ವಿ ಆ ಟ್ರೈಲರ್. ಎಷ್ಟು ಸರ್ ಅಂತೂ ಇದು ನೆಕ್ಸ್ಟ್ ಲೆವೆಲ್ ಬಿಡು ಅಂದಿದ್ರು. ಸೊ ಅದನ್ನೆಲ್ಲ ಬಂದು ಅವನಿಗೆ ಶೇರ್ ಮಾಡಿದ್ವಿ ನಾನು ಮತ್ತು ಜಿಜಿ. ನೋಡೋ ಮಗ ನಿನ್ನನ್ನು ತಗೊಂಡೋಗಿ ತೋರಿಸಿದ್ವಿ ಅಂತ. ಅವನು ನಂಗಿನ್ನೂ ನೆನಪಿದೆ, ಟೀ ಶರ್ಟ್ ಹಾಕಿದವನು ಹಿಂಗೆ ಎತ್ಬಿಟ್ಟು, ನಂದು ಮರ್ಯಾದೆ ತೆಗಿತೀರಾ ನೀವೆಲ್ಲ ಕಡೆ, ನೀವು ನಂದು ಮರ್ಯಾದೆ ತೆಗಿತೀರಾ, ಅಲ್ಲ ಹೆಂಗಿದ್ರು ನನ್ನ ಪಾರ್ಟ್ 3 ಕರೀತಾ ಇದ್ರು, ಈಗಲೇ ಯಾಕೆ ಅಪ್ರೋಚ್ ಮಾಡಿದ್ದು ಅಂತ ಹೇಳ್ದ. ಸೊ ಈ ಕ್ಷಣಗಳು ನೋಡಿ ಎಷ್ಟು ಚೆನ್ನಾಗಿತ್ತು. ಮೆಮೊರಿ ಆಗೋಯ್ತು ಸರ್ ಇವೆಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.